ಮಾನ್ಯ ಮುಖ್ಯಮಂತ್ರಿಗಳೇ, ಮಹಾತ್ಮ ಗಾಂಧಿಯವರೇ ಫೇಲ್ ಆದರು. ಭಜನೆಯಲ್ಲಿ ಅವರು ಸೇರಿಸಿದ್ರು, ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೇ ನಾಮ್ ಅಂತ. ದೇಶ ವಿಭಜನೆಯನ್ನು ಮಹಾತ್ಮ ಗಾಂಧಿಯವರಿಗೆ ತಡೀಲಿಕ್ಕಾಗಲಿಲ್ಲ. ಮತ್ತು ಯಾವುದೇ ಮಸೀದಿಯಲ್ಲಿ ಇವತ್ತಿನವರೆಗೂ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೇ ನಾಮ್ ಅಂತ ಹೇಳಿಲ್ಲ. ಯಾವುದೇ ಮುಲ್ಲಾನ ಬಾಯಿಂದ ಈಶ್ವರ ಮತ್ತು ಅಲ್ಲ ಒಂದೇ ಅನ್ನೋದು ಬರಲಿಲ್ಲ. ಬಂದಿದೆಯಾ? ಬಂದಿಲ್ಲ. ಅವರೇ ಫೇಲ್ ಆದರು. ಮಹಾತ್ಮ ಗಾಂಧಿಯೇ ವಿಫಲರಾದರು. ನಿಮಗೆ ನಂಬರ್ ಜಾಸ್ತಿ ಆಗೋವರೆಗೂ ನಿಮ್ಮನ್ನು ಬಳಸ್ಕೊಳ್ತಾರೆ. ಆಮೇಲೆ ಕತಲ್ ಕರೋ ಅನ್ನೋದ್ರೊಳಗೆ, ಕಾಫೀರ್ ಅನ್ನೋದ್ರೊಳಗೆ ಸಿ ಟಿ ರವಿ ಹೇಗೋ ಹಾಗೆ ಸಿದ್ದರಾಮಯ್ಯನೂ ಮತಾಂಧರ ದೃಷ್ಟಿಯಲ್ಲಿ ಸಿ ಟಿ ರವಿನ ಹೇಗೆ ಕಾಫೀರ್ ಅಂತಾರೋ ಸಿದ್ದರಾಮಯ್ಯನೂ ಹಾಗೆ ಕಾಫೀರ್ ಅಂತಾರೆ. ಮಹಾತ್ಮ ಗಾಂಧಿಯನ್ನೇ ಕಾಫೀರ್ ಅಂದವರು ಸಿದ್ದರಾಮಯ್ಯನ ತಲೆ ಮೇಲೆ ಹೊತ್ಕೊಂಡು ಕುಣಿತಾರಾ? ಯಾರು ತಲೆ ಮೇಲೆ ಹೊತ್ಕೊಂಡು ಕುಣಿಯಲ್ಲ. ಈಗ ಸ್ಟ್ರಾಟಜಿಯಾಗಿ ನೀವು ಅವ್ರನ್ನ ಉಪಯೋಗಿಸ್ಕೊತಿದ್ದೀರಿ, ಅವ್ರು ನಿಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಮತ್ತು ಬಾನು ಮುಸ್ತಾಕ್ ಅವ್ರದ್ದು ಆಯ್ಕೆ ಬಗ್ಗೆ ಸಂಬಂಧಪಟ್ಟಂತೆ ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ಅವ್ರು ಕನ್ನಡದ ಬಾವುಟದ ಬಗ್ಗೆ, ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿರುವ ಮಾತು ಕನ್ನಡಿಗರಿಗೆ ನೋವನ್ನು ಉಂಟು ಮಾಡಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಬಾನು ಮುಸ್ತಾಕ್ ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ಅರಿಶಿನ ಕುಂಕುಮದ ಬಗ್ಗೆ, ಕನ್ನಡದ ಬಾವುಟದ ಬಗ್ಗೆ, ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಹೇಳಿರುವ ಮಾತನ್ನು ನೀವು ಸಮರ್ಥಿಸ್ತೀರಾ? ನೀವು ಸಮರ್ಥಿಸೋದಿಲ್ಲ ಅಂದರೆ ನಿಮ್ಮ ಆಯ್ಕೆ ತಪ್ಪು. ನೀವು ಸಮರ್ಥಿಸೋದಾದರೆ ನೀವು ಕೂಡ ಕನ್ನಡ ವಿರೋಧಿ, ನೀವು ಕೂಡ ಕನ್ನಡ ತಾಯಿ ಭುವನೇಶ್ವರಿಯನ್ನು ಧಿಕ್ಕರಿಸೋರು. ಇವತ್ತು ನಿಮ್ಮ ಅಧಿಕಾರ ಬಲದಲ್ಲಿ ಬೇಕಾದ ನಡೆಸ್ಬೋದು, ಆದರೆ ಇತಿಹಾಸ ನಿಮ್ಮನ್ನು ಕ್ಷಮಿಸೋದಿಲ್ಲ.